ಆತ್ಮೀಯರೇ, ಈ ದಿನ ಬೆಂಗಳೂರಿನಲ್ಲಿ ಬಿದ್ದಂಥ ಸುಮಾರು ಅರ್ಧ ತಾಸು ಮಳೆಯಲ್ಲಿ ನಮ್ಮ ತಾರಸಿಯ ಮೇಲೆ ಬಿದ್ದಂಥ ಮಳೆ ನೀರನ್ನು 2 ಕಡೆ ಶುದ್ಧೀಕರಿಸಿ ಅದನ್ನು ನೇರವಾಗಿ ಬೋರ್ವೆಲ್ಗೆ ಜಲ ಮರುಪೂರಣವನ್ನು ಮಾಡಿರ್ತಕ್ಕಂಥ ಒಂದು ಸಣ್ಣ ವಿಡಿಯೋವನ್ನು ತಾವು ಗಮನಿಸಿ. ಇದಕ್ಕೆ ಮಾಡೋದಕ್ಕೆ ನನಗೆ ತಗಲಿರ್ತಕ್ಕಂಥ ವೆಚ್ಚ ಐ ಥಿಂಕ್ ಒಂದು 2,500 3,000 ರೂಪಾಯಿ ಖರ್ಚಾಗಿರ್ಬೋದು. ಬಹುಶಃ ನಮ್ಮನೆ ತಾರಸಿನಲ್ಲಿ ಬೀಳ್ತಕ್ಕಂಥ ಮಳೆ ಒಂದು ವರ್ಷದಲ್ಲಿ ಸುಮಾರು 2,10,000 ಲೀಟ್ರು. ಅದು ನಾವು ವಾಪಸ್ ಅದನ್ನು ಬೋರ್ವೆಲ್ ಬಿಡಲಿಲ್ಲ ಅಂದರೆ ಅಷ್ಟು ನೀರು ವೇಸ್ಟ್ ಆಗುತ್ತೆ. ನಾವು ಒಂದು ವರ್ಷದಲ್ಲಿ ಬಳಸ್ತಕ್ಕಂಥ ನೀರು 4 ಜನಕ್ಕೆ ಒಂದು 80,000 to 90,000 ಲೀಟ್ರ್ ನಾವು ಬಳಸ್ಬೋದು, ಇಲ್ಲ 1,00,000 ಲೀಟ್ರ್ ಬಳಸ್ಬೋದು. ಇನ್ನು 1,10,000 ಲೀಟ್ರನ್ನ ನಾವು ಬೋರ್ವೆಲ್ಗೆ ವಾಪಸ್ ಕಳಿಸ್ತಾ ಇದ್ದೀವಿ. ಸೊ ಅಂದರೆ ಅದರ ಅರ್ಥ 1,10,000 ಲೀಟ್ರಷ್ಟು ಬೋರ್ವೆಲ್ ಕೆಳಗೆ ಇರ್ತಕ್ಕಂಥ ಸೋರ್ಸ್ ಮತ್ತೆ ರಿಜುವಿನೇಟ್ ಆಗ್ತಾಯಿದೆ. ಬಹುಶಃ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಬೋರ್ವೆಲ್ ಖಾಸಗಿ ಆಗಿರ್ಬೋದು ಅಥವಾ ಸಾರ್ವಜನಿಕವಾಗಿರ್ಬೋದು, ಈ ಒಂದು ವ್ಯವಸ್ಥೆಯನ್ನು ಮಾಡಿದಂಥ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ನೀರಿನ ಅಭಾವ ಅಂತಕ್ಕಂಥದ್ದೇ ಕಾಣಬರೋದಿಲ್ಲ. ದಯಮಾಡಿ ಇದನ್ನೆಲ್ಲ ಸರ್ಕಾರನೇ ಮಾಡಿ ಅಂತ ಹೇಳೋದ್ರ ಬದಲು ನಮ್ಮ ಜವಾಬ್ದಾರಿ ಏನು, ಅಟ್ಲೀಸ್ಟ್ ನಮ್ಮನೇದು ನಾವು ಮಾಡಿಕೊಂಡ್ರೆ ಸಮಾಜದ ಮೇಲೆ ಬೀಳ್ತಕ್ಕಂಥ ಹೊರೆ ಕಡಿಮೆ ಆಗ್ತದೆ. ಮುಂದಿನ ದಿನಗಳಲ್ಲಿ ನೀರಿನ ಅಭಾವ ನೋಡಿ, ಇವತ್ತೆಲ್ಲ ನಾವು ಕಾವೇರಿಗೆ 5ನೇ ಹಂತ ತೊಗೊಂಡ್ಬರ್ತಾ ಇದ್ದೀವಿ. ಬಹುಶಃ ಇದನ್ನು ಮಾಡಿಕೊಂಡ್ರೆ ಇನ್ನೂ 2 ಹಂತ ನಾವು ವಾಪಸ್ ಸರ್ಕಾರ ಬೇರೆಯವ್ರಿಗೆ ಡೈವರ್ಟ್ ಮಾಡ್ಬೋದು. ಸೊ ದಯಮಾಡಿ ಈ ನಿಟ್ಟಿನಲ್ಲಿ ಇದೆಲ್ಲ ಸಾಮಾಜಿಕ ಜವಾಬ್ದಾರಿ ಅಂತ ತಿಳ್ಕೊಂಡು ಎಲ್ಲರೂ ಕೂಡ ಈ ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಳ್ಳಿ. ಇದು ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಪ್ರತಿಯೊಬ್ಬ ಜನ ಇವತ್ತೇನು 3,800 ರೂಪಾಯಿ 4,000 ರೂಪಾಯಿ ಕೊಡ್ತಾ ಇದ್ದೀರಾ, ಇದೆಲ್ಲ ಸಂಪೂರ್ಣವಾಗಿ ಹೋಗುತ್ತೆ. ಸೊ ದಟ್ ಬೆಂಗಳೂರಿನಲ್ಲಿ ನೀರಿನ ಅಭಾವ ಅಂತಕ್ಕಂಥದ್ದು ಮುಂದೆ ಬರುವಂಥ ಪ್ರಮೇಯವೇ ಇಲ್ಲ. ದಯಮಾಡಿ ಮಾಡಿಕೊಳ್ಳಿ, ಇದೆಲ್ಲ ನಿಮ್ಮ ಜವಾಬ್ದಾರಿ.